ಮಾರ್ಚ್ 7ಕ್ಕೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಿಯೋಗ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತು ಬೆಂಗಳೂರು ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ರು. ಜೊತೆಗೆ ಆದಷ್ಟು ಬೇಗ ಬಿಬಿಎಂಪಿ ಚುನಾವಣೆ ನಡೆಸಬೇಕು, ಮೆಟ್ರೋ ಟಿಕೆಟ್ ದರ ಇಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಬಿಜೆಪಿ ನಿಯೋಗದ ಭೇಟಿಗೆ ಡಿಸಿಎಂ ವ್ಯಂಗ್ಯವಾಡಿದ್ದಾರೆ. ಸುರಂಗ ಮಾರ್ಗಕ್ಕೆ ವಿರೋಧಿಸ್ತಾ ಇರುವ ಬಿಜೆಪಿಗೆ ಸಚಿವ ಜಾರ್ಜ್ ತಿರುಗೇಟು ಕೊಟ್ಟಿದ್ದಾರೆ. 2 ವರ್ಷದಿಂದ ಇದು ಯಾವುದೇ ರೀತಿ ಅನುದಾನ ಬೆಂಗಳೂರು ಮಹಾನಗರಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒಂದು 6,000-8,000 ಕೋಟಿ ಕೊಡಬೇಕು. ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ. ಜನ ಬೆಲೆ ಏರಿಕೆಯನ್ನ ತಡ್ಕೊಳಕ್ಕಾಗದ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನೂ ಕೂಡ ಕುಂಠಿತ ಆಗಿರುವಂತದ್ದು ಈ ವಿಧಿ ಇಲ್ಲದೆ ಈಗ ಅವರಿಗೆ ಬೆಂಗಳೂರು ನೆನಪರ್ತಾ ಇದೆ. ಬಹಳ ಸಂತೋಷ. ಬೇಡಿಕೆ ಮಾಡೋದು ಅವ್ರ ಡ್ಯೂಟಿ. ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಚರ್ಚೆ ಮಾಡ್ತಾ ಇದೀವಿ. ಇವರಿಗೆ ಹೋಟೆಲ್ಸ್ ಇರಬಾರ್ದು, ಟನಲ್ ಇರಬಾರ್ದು. ಕೆಲವರಿಗೆ ಈ ತರ ಅಭ್ಯಾಸ ಆಗ್ಬಿಟ್ಟಿದೆ ಕಾಣ್ತದೆ. ಟ್ರಾಫಿಕ್ ಜಾಮಲ್ಲಿ ಹೋಗ್ಬೇಕಾ? ಆಗಲೇ ನಾವು ಮಾಡಬೇಕಾಗಿತ್ತು. ನಾನು ಮಾಡ್ತಿರೋ ಬಿಡ್ತಿರೋ ಯಾರು ಮಾಡಲ್ಲ. ನೀವು ಯಾರು ಉದ್ಧಾರ ಮಾಡಲ್ಲ. ನಮಗೆ ಬೆಂಗಳೂರು ನಮ್ಮ ಪ್ರಾಣ ತಿನ್ನೋದಕ್ಕೆ ಎಕ್ಸ್ಪರ್ಟ್ಗಳು ನೀವೆಲ್ಲ. ಬಟ್ ಒಂದು ಪ್ರಯತ್ನ ಅಂತೂ ನಡಿಬೇಕಲ್ಲ ಸರ್. ಯಾವ್ದಾದ್ರು ಒಂದು ಮಾಡ್ತೀವಿ ಪುರುಸೊತ್ತಾದಾಗ. ಏನು ಬಿ ಜೆ ಪಿ ಏನು ಮಾಡಿದಿರಿ? ನನಗೆ ಮೊನ್ನೆಯಿಂದನೂ ಕೇಳ್ತಾ ಇದ್ದೀನಿ. ನೀವು ಇದ್ದಿದ್ದು 3 ವರ್ಷದಲ್ಲಿ ಏನೇನು ಮಾಡಿದಿರಿ ತಗೊಂಬನ್ನಿ ಇಲ್ಲಿ ನೋಡೋಣ ಅಂತ. ಇರೋ ರೋಡು ಕರೆಕ್ಟಾಗಿ ಬುಡ ಬಿಟ್ಕೊಂಡು ಓಡಾಡ್ತಿದ್ದೀರಿ. ಬಿಬಿಎಂಪಿ ಚುನಾವಣೆ ಆದಷ್ಟು ಬೇಗ ಮಾಡಿ. ಯಾಕಪ್ಪ ನಿಲ್ಲಿಸಿದ್ದು? ಯಾರಪ್ಪ ನಿಲ್ಲಿಸಿದ್ದು ಬಿಬಿಎಂಪಿ ಚುನಾವಣೆನ? ಸನ್ಮಾನ್ಯ ಅಶೋಕ್ ಸಾಹೇಬ್ರೆ, ಯಾರ್ದ್ರಿ ನೇತೃತ್ವ ಅದರದ್ದು? ಬೇಕಾ? ಯಾರೀ ಲಾಯರ್ ಅಪಾಯಿಂಟ್ ಮಾಡಿದ್ದು? ಯಾರೀ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಿದ್ದು? ಯಾರೀ ಡಾಕ್ಯುಮೆಂಟನ್ನು ರಾಂಗ್ ಮಾಡಿಸಿ ಇಡಿಸ್ಬಿಟ್ಟು ಬೇಕು ಅಂತ ಕೋರ್ಟಿಂದ ಸ್ಟೇ ಪರವಾಗಿ ಮಾಡಿದ್ದಿದ್ದು? ಯಾರೀ ಹೊಸ ಕಮಿಷನ್ ಮಾಡಿದ್ದಿದ್ದು 400-300 ಮಾಡೋಣ ಸೀಟನ್ನ ಅಂತ? ಬೇಕೆಂದ್ರೆ ಈಗ ಬಂದು ಆದಷ್ಟು ಬೇಗ ಚುನಾವಣೆ ಮಾಡಬೇಕು. ನೀವು ಕತೆ ಕಾಯ್ತಾ ಇದ್ರಾ? 3 ವರ್ಷ ಅವಕಾಶ ಇದ್ದಾರೆ. ಎಸ್.